ಎಸ್ ವೀಕ್ಷಕರೇ, ಈ ವಿಡಿಯೋವನ್ನು ಒಮ್ಮೆ ನೋಡಿ. ಕತ್ತಲಲ್ಲಿ ಬೆಕ್ಕಿನಂತೆ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನ ಹಿಡಿದು ಕೈಗಳನ್ನು ಕಟ್ಟಿ ಹಾಕಿ ಗೂಸ ಕೊಡ್ತಾ ಇರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಾಚಕಡತ ಗ್ರಾಮದಲ್ಲಿ. ಹೌದು, ಕಾಚಕಡತ ಗ್ರಾಮದ ರೈತ ಕ್ಯಾತಪ್ಪ ಎಂಬುವರ ತೋಟದಲ್ಲಿ ಕೊಳವೆಬಾವಿಯ ಪಂಪು ಮೋಟರು ಕೆಟ್ಟು ನಿಂತಿತ್ತು. ರಿಪೇರಿಗೆ ಅಂತ ಪಂಪು ಮೋಟರು, ಪೈಪು, ಕೇಬಲ್ಲು ಹೊರತೆಗೆದಿದ್ರಂತೆ. ಇದರ ಮೇಲೆ ಕಣ್ಣಾಕಿದ್ದಂಥ ಕಳ್ಳರು ಅರ್ಧರಾತ್ರಿ ಬೆಕ್ಕಿನಂತೆ ಬಂದಿದ್ದಾರೆ. ಬಂದಂಥ ಇಬ್ಬರು ಕಳ್ಳರು ಕೇಬಲ್ ಕಳ್ಳತನ ಮಾಡಲು ಯತ್ನಿಸಿದ್ದಾರೆ. ಆದರೆ ಕಳ್ಳರು ಚಾಪೆ ಕೆಳಗೆ ತೂರಿದ್ರೆ ರೈತರು ರಂಗೋಲಿ ಕೆಳಗೆ ತೂರ್ತೀವಿ ಅನ್ನೋ ಹಾಗೆ ಕಳ್ಳರು ಬರ್ತಾರೆ ಅಂತಲೇ ತೋಟದಲ್ಲಿ ಮಲಗಿದ್ದ ರೈತ ಕ್ಯಾತಪ್ಪ ಕಳ್ಳರನ್ನ ಕಂಡು ನಿಧಾನವಾಗಿ ಗುಟ್ಟಾಗಿ ಗ್ರಾಮಸ್ಥರಿಗೆ ಮಾಹಿತಿ ಮುಟ್ಟಿಸಿ ಗ್ರಾಮಸ್ಥರೆಲ್ಲ ಸೇರಿ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೈಕಾಲು ಕಟ್ಟಾಕಿ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ. ನಾವು ಹೊಲ್ಕೊಂಡು ನಿಂತೋಗಿದ್ರೆ ಕರೆಕ್ಟಾಗಿ 12 ಗಂಟೆಗೆ ಬಂದ್ಬಿಟ್ಟು ಬೋರ ತಗೊಂಡು ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ನಾವು ಏನಾದ್ರು ಕಲಿತಿದ್ರೆ ಆ ಬೋರ ತಗೊಂಡ್ರು. ಅಲ್ಲಿಂದ ಹೋದಾಯ್ತು ಹೋಗಿ ನಾವು ಅಲ್ಲಿ ನಿಂತ್ಕೊಂಡ್ರೆ ಒಬ್ಬನು ಗಾಡಿದಲ್ಲೇ ತುಪ್ಸ್ಕೊಂಡೋದ್ಮೇಲೆ ನಾವು ಕಳ್ಳರಾಗ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಇಲ್ಲಿ ಬಂದ್ರೆ ಎಷ್ಟು ಜನ ಬಂದಿದ್ರು? ಇಬ್ರು ಮೂವರು ತಿರ್ಗಾ ವಾಪಸ್ ಬಂದ್ರೆ ನಮ್ಗೆ ರೋಡ್ ಬಂದು ನಾವು ಹೋಗಿ ಫಾಲೋ ಮಾಡ್ಕೊಂಡು ಹೋಗಿ ಇಟ್ಕೊಂಬಂದು ಅವನು ಕರ್ಕೊಂಡು ಬಿಟ್ಟಿದ್ದೆ. ಬೆಳಿಗ್ಗೆ ಪೊಲೀಸರು ಬಂದಮೇಲೆ ಪೊಲೀಸರು ಹ್ಯಾಂಡ್ ಓವರ್ ಮಾಡಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪೆರೇಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳ ತೋಟಗಳಲ್ಲಿ ಹೆಚ್ಚಾಗಿ ಪಂಪ್ಸೆಟ್ ಕೇಬಲ್ ಅನ್ನ ಕಳ್ಳತನ ಪ್ರಕರಣಗಳು ದಾಖಲಾಗ್ತಲೇ ಇದ್ದುವು. ಕೆಲವು ದಿನಗಳ ಹಿಂದೆಯೇ ಅಡ್ಡಗಲ್ಲು ಗ್ರಾಮದ ಸುತ್ತಮುತ್ತ ಕೇಬಲ್ ಕಳ್ಳತನ ಪ್ರಕರಣದಿಂದ ಬೇಸತ್ತಿದ್ದ ರೈತರು ರಾತ್ರಿಯಾದರೆ ಸಾಕು ತೋಟಗಳಲ್ಲಿ ಚಳಿಯಲ್ಲೂ ಸಹ ಕಾವಲು ಕಾಯ್ತಾ ಕುಳಿತಿದ್ರು. ಕ್ಯಾತಪ್ಪ ಸಹ ಕಳ್ಳರಿಗಾಗಿಯೇ ಆ ಚಳಿಯಲ್ಲೂ ಸಹ ಹೊಂಚಾಕಿ ಕಾದಿದ್ದ. ಅದರಂತೆ ಬಾಗೇಪಲ್ಲಿ ತಾಲೂಕಿನ ಸೋಲಮಾಕಲಹಳ್ಳಿ ಗ್ರಾಮದ ನವೀನ್ ಹಾಗೂ ಅಶೋಕ್ ಅನ್ನುವಂಥ ಖತರ್ನಾಕ್ ಕಳ್ಳರು ತೋಟಕ್ಕೆ ಎಂಟ್ರಿ ಕೊಟ್ಟು ಕಳ್ಳತನ ಮಾಡೋಕ್ಕೆ ಯತ್ನಿಸಿದ್ದಾರೆ. ಆದರೆ ಈ ಇಬ್ಬರು ಕಳ್ಳರ ನಸೀಬ್ ಕೆಟ್ಟಿತ್ತು. ರೈತರು ಕಳ್ಳರನ್ನ ಹಿಡಿದು ಪೆರೇಸಂದ್ರ ಪೊಲೀಸರಿಗೆ ಒಪ್ಪಿಸಿ ದೂರು ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಕಾಟ್ಕಡ್ಚ ಊರಲ್ಲಿ ಇಬ್ಬರು ಜನ ಆಸಾಮಿಗಳು ರಾತ್ರಿ ಕೇಬಲ್ ಥೆಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಕೇಬಲ್ ಕಳ್ಳತನ ಮಾಡೋಕ್ಕೆ ಹೋಗಿದ್ದಾರೆ ತೋಟದಲ್ಲಿ. ಆ ಟೈಮ್ಗೆ ಪಬ್ಲಿಕ್ಗೆ ಏನಾದರೂ ಮಾಹಿತಿ ಬಂದಿದೆ. ಪಬ್ಲಿಕ್ ಅಲ್ಲಿ ಹೋಗಿ ಅವರಿಗೆ ಸೆಕ್ಯೂರ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇದು ಕೂಡ ಹೇಳ್ತಾ ಇದ್ದಾರೆ ಸುಮಾರು ಜನ, ಏನೋ ವಿಡಿಯೋ ವಗೇರಾ ವೈರಲ್ ಆಗಿದೆ ಮೀಡಿಯಲ್ಲಿ ಕಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಜನ ಪಬ್ಲಿಕ್. ಯಾಕೆ ರೆಡ್ ಹ್ಯಾಂಡೆಡ್ ಸಿಕ್ಕಿದೆ ಆ ಟೈಮ್ಗೆ ಹೊಡೆದಿದ್ದಾರೆ ಸ್ವಲ್ಪ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ಇಬ್ಬರು ಜನ ನಮ್ಮ ಕಸ್ಟಡಿಗೆ ಸಿಕ್ಕಿದೆ. ಒಬ್ಬರು ನವೀನ್ ಕುಮಾರ್ ಇವರು ಬಾಗೇಪಲ್ಲಿ ಮತ್ತು ಇನ್ನೊಬ್ಬರು ಅಶೋಕ್ ಇವರು ಕೂಡ ಬಾಗೇಪಲ್ಲಿ. ಇವರು ರೆಗ್ಯುಲರ್ ಆಗಿ ಈ ಥರದ್ದು ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ. ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪೆರೇಸಂದ್ರ ಬಿಟ್ಟು ಗುಡಿಬಂಡೆ ಮತ್ತು ದೊಡ್ಡಬಳ್ಳಾಪುರ ವಗೇರಾ ಅಲ್ಲಿ ಕೂಡ ಈ ಥರದ್ದು ಅಫೆನ್ಸಸ್ ಮಾಡಿದ್ದಾರೆ. ಸೊ ಅವ್ರ ಮೇಲೆ ನಾವು ಎಲ್ಲ ಪತ್ತೆ ಮಾಡಿ ಕಠಿಣ ಕ್ರಮ ತಗೊಳ್ತೀವಿ. ನೋಡಿ, ಕೇಬಲ್ ಥೆಫ್ಟ್ ಕಳ್ಳರು ಸಿಕ್ಕಿದ್ದಾರೆ. ತೋ ಡೆಫಿನೆಟ್ಲಿ ನಾವು ಅವರಿಂದ ಏನೇನು ಅಫೆನ್ಸಸ್ ಆಗಿದೆ ಅದನ್ನು ವೆರಿಫೈ ಮಾಡ್ತೀವಿ. ಈಗ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಸೊ ಅವ್ರದ್ದು ನಾವು ಇಂಟರೋಗೇಷನ್ ಮಾಡಿ ಕೇಳ್ತಾ ಇದ್ದೀವಿ ಕಿ ಏನೇನು ಅಫೆನ್ಸಸ್ ಮಾಡಿದ್ದಾರೆ. ಅದನ್ನು ನಾವು ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ವೆರಿಫೈ ಮಾಡ್ತೀವಿ. ಅವರು ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಏನು ಇದೇ ಥರ ರೆಗ್ಯುಲರ್ ಆಗಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ, ಈ ಥರ ಮಾಹಿತಿ ಇದೆ. ಇನ್ನು ಆರೋಪಿಗಳಿಬ್ಬರು ಈಗಾಗಲೇ ಹಲವಾರು ಬಾರಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಪೊಲೀಸ್ ತನಿಖೆಯಲ್ಲಿ ಹೊರಬಂದಿದ್ದು, ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಬದುಕೋದು ಬಿಟ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬದುಕು ಕಟ್ಟಿಕೊಳ್ಳಲು ಹೊರಟಂಥ ರೈತನ ಮೇಲೆ ಬಿದ್ದಿದ್ದಂಥ ಕಳ್ಳರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.